ಕೇಂದ್ರ ಸರ್ಕಾರಕ್ಕೆ ನೀವು ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಂಥ ಒಂದು ಮೆಮೊರಾಂಡಮ್ ಅನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಕೇಂದ್ರ ಸರ್ಕಾರಕ್ಕೆ ಇಂಥ ಪ್ರವಾಹ ಬಂದಾಗ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಸ್ಪಂದಿಸಬೇಕಾಗ್ತದೆ. ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪರಿಹಾರ ಕೊಡಿ ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳಿಗೆ, ಕೃಷಿ ಸಚಿವರಿಗೆ, ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಇವ್ರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಅಸೆಸ್ ಮಾಡಲಿ. ಡೆಲಿಗೇಷನ್ ಹೋಗ್ಬೇಕು, ಯಾವ ಡೆಲಿಗೇಷನ್ನೇ ಹೋಗ್ತೀವಿ, ಅಸೆಸ್ ಮಾಡಲಿ. ಅದೇ ಈಗಲೇ ಕೊಡಕ್ಕೆ ತಯಾರಾಗಿದ್ದೀವಿ. ಪ್ರೊಸೆಸ್ ಇದೆ, ಇದಾಗಬೇಕಲ್ಲ, ಸರ್ವೆ ಆಗಬೇಕಲ್ವೇನಪ್ಪ. ಸ್ನೇಹಿತರೆ, ಈಗ ಮನೆಗಳಿಗೆ ನೀರು ನುಗ್ಗಿದ್ದಲ್ಲಿ 5,000 ರೂಪಾಯಿ ಕೊಡೋದಕ್ಕೆ ಆಲ್ರೆಡಿ ಕೊಡ್ತಾ ಇದ್ದೇವೆ. ಅದರಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ರೆ ಆ 5,000 ಜೊತೆಗೆ ಇನ್ನು 6,500 ಸೇರಿಸಿ ಕೊಡ್ಲಿಕ್ಕೆ ಅವಕಾಶ ಇದೆ. ಇದನ್ನ ಹೊರತುಪಡಿಸಿ ಅವರು ನಮ್ಮ ಆರೈಕೆ ಕೇಂದ್ರಕ್ಕೆ ಬಂದ್ರೆ ಅಲ್ಲಿ ಊಟ, ವಸತಿ, ಉಪಚಾರ ಎಲ್ಲ ಖರ್ಚು ವೆಚ್ಚಗಳನ್ನ ಸರ್ಕಾರನೇ ಭರಿಸ್ತಾ ಇದೆ. ಆಲ್ರೆಡಿ ಇದೆಲ್ಲ ನಡೀತಾ ಇದೆ. 5,000 ರೂಪಾಯಿ ಪೇಮೆಂಟು ನಡೀತಾ ಇದೆ. ನಾನು ಯಾಗಲೇ ಹೇಳಿದೆ, 2,500 ರೂಪಾಯಿ ಕೊಟ್ಟಿದ್ದು, 2.5 ಕೋಟಿ ಕೊಟ್ಟಿದ್ದೀವಿ ಈಗಾಗಲೇ, ಇನ್ನೂ ಕೊಡ್ತೀವಿ. ನಡೀತಾ ಇದೆ. ಕಲಬುರಗಿಯಲ್ಲಿ 9 ಲಕ್ಷ ಹೆಕ್ಟೇರ್ ಮುಂಗಾರಾಗಿದೆ. ಅದರ 50% ಹಿಡಿದ್ರೆ 4 ರಿಂದ 5 ಲಕ್ಷ ಹೆಕ್ಟೇರ್ ಲಾಸ್ ಕಲಬುರಗಿಯಲ್ಲಿ ಆಗಿದೆ. ಅವತ್ತಪ್ಪ ಎಲ್ಲರೂ ಸರ್ವೆ ಮಾಡಲಿ, ಎಷ್ಟು ಬೆಳೆ ಹಾನಿ ಆಗಿದೆ ಅಷ್ಟಕ್ಕೂ ಕೊಡ್ತೀವಿ. ನಾನು ಆಗಲೇ ಹೇಳಿದೆ, ಮಹಾರಾಷ್ಟ್ರದಿಂದ ನೀರು ಬಂದಿರತಕ್ಕಂಥದ್ದು, ಇನ್ಫ್ಲೋ ಜಾಸ್ತಿ ಆಗಿರ್ತಕ್ಕಂಥದ್ದು ಭೀಮಾ ನದಿನಲ್ಲಿ, ಮತ್ತು ಮಳೆ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಕಾರಣಗಳು ಅಂತ ಹೇಳಿದೆ ನಾನು. ಅದರಿಂದ ಬರೀ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಬಿದ್ದಿದೆ, ಅಲ್ಲಿ ಜಲಾಶಯಗಳಲ್ಲಿ ನೀರು ತುಂಬಿದೆ, ಅಲ್ಲಿಂದ ಹೊರಗಡೆ ಬಿಟ್ಟಿದ್ದಾರೆ. ನಮ್ಮ ಜಲಾಶಯಗಳಿಗೂ ಕೂಡ ನೀರು ಜಾಸ್ತಿ ಆಗಿದೆ, ನದಿಗಳಿಗೂ ಕೂಡ ನೀರು ಜಾಸ್ತಿ ಆಗಿದೆ. ಒಬ್ರು ಇಲ್ಲ ಸರ್, ಇದು ಲೀಗಲಿ ನಾವು ಮಾಡಬೇಕಾಗುತ್ತೆ. ಮೊನ್ನೆ ಮಾತಾಡಿದ್ದೀನಿ ಸರ್, ಲೀಗಲಿ ಅವರು ಅನಧಿಕೃತವಾಗಿ ಕಟ್ಕೊಂಡಿದ್ದಾರೆ ಸರ್ ಅಣೆಕಟ್ಟುಗಳೆಲ್ಲ. ಅದು ಲೀಗಲಿ ಟ್ಯಾಕಲ್. ನಾನು ಅವ್ರ ಜೊತೆ ಮಾತಾಡ್ತೀನಿ. ಸರ್ ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ಮಾಹಿತಿ ಕೇಳ್ತೀನಿ ಸರ್. ಅವ್ರಿಗೆ ಬಚಾವತ್ನಲ್ಲಿ 300 TMC ಅವರಿಗೆ ಬಳಕೆಗಿದೆ. ಅದರಲ್ಲಿ ಭೀಮಾ ಪ್ಲಾಂಟ್ನಲ್ಲಿ ಏನಿದೆ, ಬೇಸಿನಲ್ಲಿ 95 TMC ಇದೆ. ಅಲ್ಲಿ ಏನಾಗಿದೆ ಸರ್, ಬಳಕೆಗೆ ಅವರು ಎಷ್ಟು ಮಾಡಬೇಕು ಅಂತ ಹೇಳಿದ್ದಾರೆ, ಬಟ್ ಸ್ಟೋರೇಜಿಗೆ ಅವರು ಯಾವುದು ಕೂಡ ಎಕ್ಸ್ಪ್ರೆಸಿವ್ ಆಗಿ ಹೇಳಿಲ್ಲ. ಸೊ ಹೀಗಾಗಿ ಹಿಂದೆನೂ ಕೂಡ ಒಂದು ಆಪಾದನೆ ನ್ಯೂಸ್ ಏನಿದೆ ಸರ್, ಅಲ್ಲಿ ಭೀಮಾ ಸೀನಾ ಒಂದು ಟನಲ್ಲು, ಒಂದು LIS, ಈಗ ಸುಮಾರು 50 TMC ಅಷ್ಟು ಖರ್ಚಿಗೆ ಇದನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಬಟ್ ಅದನ್ನು ಕೇಳ್ಬಿಟ್ಟು ಡೀಟೇಲ್ 2 ನಾನು ವೆರಿಫೈ ಮಾಡಿದಾಗ ಅವರು ಅದನ್ನು ಡಿಕ್ಲೇರ್ ಮಾಡಿಕೊಂಡು ನಾವು ನಮ್ಮ 95 TMC ನಾವು ಬಳಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ನಾವು ಸೀಡ್ ಬೇಸ್ ಸಿಗಬಾರ್ದು, ಇದು ಮಾಡೋಣ ಸರ್. ಮಹಾರಾಷ್ಟ್ರದವರು ಬೇಸಿಗೆನಲ್ಲಿ ಹನಿ ನೀರು ಬಿಡುವಂತ ತಾವೇ ಪತ್ರ ಬರೆದ್ರು ಕೂಡ ಗಮನ ಹರಿಸಿಲ್ಲ ಸರ್. ಲೀಗಲಿ ಟ್ಯಾಕಲ್ ಮಾಡಬೇಕು ಸರ್. ಅದನ್ನ ಕೋರ್ಟ್ ಮುಂದೆ ಇದೆ, ಕೋರ್ಟ್ನಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ. CWC ಮುಂದೆ ಇದೆ, ಅಲ್ಲೂ ಕೂಡ
ಮುಂದೆ ಏನು ಮಾಡಬೇಕು, ನಮ್ಮ ಹಕ್ಕನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನು ಪ್ರಯತ್ನ ಸಾಲ ಮನ್ನಾ ಬಗ್ಗೆ ಸರ್ಕಾರ ಮುಂದೆ ಚಿಂತನೆ ಇದೆ ಅಂತ ಹೇಳಿ ಸರ್, ಅದು ಯಾವ ಹಂತದಲ್ಲಿ ಇದೆ? ಯಾರು ಚಿಂತನೆ ಸಾಲ ಮನ್ನಾ ಸರ್ ಲಾಸ್ಟ್ ಟೈಮ್ ಬಂದಾಗ ಸಾಲ ಮನ್ನಾ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಸರ್. ಲಾಸ್ಟ್ ಟೈಮ್ ಬಂದಾಗ ಸಾಲ ಮನ್ನಾ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಈಗ ನಿರ್ಣಯ ಏನಾದ್ರು ತಗೊಂಡಿದ್ದೀರಾ? ಇಲ್ಲ, ಈಗ ಪರಿಹಾರ ಅಷ್ಟೇ ಸೀಮಿತವಾಗಿ ಹೇಳ್ತಾ ಇರೋದು ನಾನು. ಅದು ಆಮೇಲೆ ಚರ್ಚೆ ಮಾಡ್ತೀವಿ. ಬನ್ನಿ ಸರ್, ಥ್ಯಾಂಕ್ ಯು. ಮಳೆಗಾಲ ಆದ ತಕ್ಷಣ ಮಳೆಗಾಲ ಆದ ತಕ್ಷಣ ಈಗಲೇ ಮಳೆ ನಿಂತೋದ್ರೆ ಇವತ್ತಿನಿಂದ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು.